ಯಾವಾಗ ಪ್ರತಿಭಟನೆಗಳು ಆಕ್ರೋಶಗಳು ಯಾವಾಗ ಜಾಸ್ತಿ ಆಯ್ತಲ್ಲ ಆವಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ಪ್ರಯಾಣಿಕರಿಗೆ ಅಂದರೆ ಮೆಟ್ರೋ ಪ್ರಯಾಣಿಕರಿಗೆ ಸಲ್ಲಬೇಕಾಗಿರುವಂತಹ ಜಯ ಇದು. ಅದರ ಜೊತೆಗೆ ಕಳೆದ 15 ದಿನಗಳಿಂದ ನಿರಂತರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಇವತ್ತಿನವರೆಗೂ 6ನೇ ಡಿಬೇಟ್ ಇದು. ಮೆಟ್ರೋ ಪ್ರಯಾಣಿಕರ ವಿಚಾರವಾಗಿ ಸತತವಾಗಿ ಕಳೆದ 15 ದಿನಗಳಿಂದ 6ನೇ ಡಿಬೇಟ್ ಮಾಡ್ತಾ ಇರುವಂಥದ್ದು. ಎಲ್ಲ ಎಕ್ಸ್ಪರ್ಟ್ಗಳನ್ನು ಕರೆಸಿ ಯಾಕೆ ಇಲ್ಲಿ ರಾಜ್ಯದ ನಾಯಕರನ್ನ ಹೇಳಿದ್ರೆ ಕೇಂದ್ರದ ಕಡೆ ಬೊಟ್ಟು ತೋರಿಸೋದು, ಅಲ್ಲಿ ಕೇಂದ್ರದವರು ಅಂದರೆ BJP ಅವರು ರಾಜ್ಯ ಸರ್ಕಾರ ಅಂತ ಹೇಳೋದು, ಈ ರೀತಿ ನಾಟಕ ಆಡ್ಕೊಂಡೇ ಬಂದಿದ್ರು. ಆದರೆ ಯಾರೂ ಕೂಡ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ, ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡಲಿಲ್ಲ. ಬಟ್ ನಿಮ್ಮ ಜಿ ಕನ್ನಡ ನ್ಯೂಸ್ ಜನಪರವಾಗಿ ನಿಂತು ಯಾಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಕಳೆದ ವಾರ ಕೂಡ ಇದೇ ರೀತಿಯಾಗಿ 100% ದರವನ್ನು ಏರಿಕೆ ಮಾಡಲಾಗಿತ್ತು. ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆಯ ತನಕ ವರದಿಯನ್ನು ಮಾಡಾದ ನಂತರ ಅದನ್ನು 70ಕ್ಕೆ 75ಕ್ಕೆ ಇಳಿಸಿದ್ರು. ಬಟ್ ಈಗ ಮತ್ತೆ 5% ದರ ಏರಿಕೆ ಮಾಡಬೇಕು ಅನ್ನೋಂಥ ಇದಕ್ಕೆ ಜಿ ಕನ್ನಡ ನ್ಯೂಸ್ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. 6ನೇ ಬಾರಿ ಡಿಬೇಟ್ ಆದ ನಂತರ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆನೂ ಕೂಡ ಇಲ್ಲ. ಎಲ್ಲ ಎಕ್ಸ್ಪರ್ಟ್ ಹೇಳೋದು ಇದನ್ನೇ, ಮೆಟ್ರೋ ದರ ಹೆಚ್ಚಳ ಮಾಡೋದು ಅವಶ್ಯಕತೆನೇ ಇಲ್ಲ, ಬಟ್ ಯಾಕೆ ಜಾಸ್ತಿ ಮಾಡ್ತಾ ಇದೆ ಅಂತೇಳಿ.